ಬೀಪ್ ಬೀಪ್ ಸೌಂಡ್ ಮಾತ್ರ ಕೇಳಿಸ್ತಿತ್ತು. ಅವಳ ಫೇಸ್ ಗೋಸ್ಟ್ ಫೇಸ್ ಹಾಗೆ ಭಯಾನಕವಾಗಿತ್ತು. ರೋಹನ್ ಮೇಲೆ ಅವಳಿಗಿದ್ದ ಕನ್ಸನ್ನ ಅವನು ಉಳಿಸ್ಕೊಂಡಿರ್ಲಿಲ್ಲ. ಅವಳ ಮುಖದಲ್ಲಿ ಬ್ಯಾಡ್ ಸ್ಮೈಲ್ ಇತ್ತು. ಗೆಸ್ ಮಾಡಿದ ಹಾಗೆ ರೋಹನ್ ಇವತ್ತು ಅವಳ ಪ್ರೀತಿ ತುಂಬಿದ ವಾಯ್ಸ್ನ ಇಷ್ಟಪಡ್ಲಿಲ್ಲ. ಅವಳು ಡೀಪ್ ಆದ ಉಸಿರು ಎಳ್ಕೊಂಡ್ಲು. ಅವಳ ಮುಖದಲ್ಲಿ ಬ್ಯಾಡ್ ಸ್ಮೈಲ್ ಇತ್ತು. ಚೇತನಾಗೆ ರೋಹನ್ ಇಂದ ಸಹಾಯ ಸಿಕ್ಕಿದ್ರೆ ಅವನನ್ನ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತಿದ್ಲು. ಆದ್ರೆ ಆ ಪುಟ್ಟ ಹುಡುಗ ರೋಹನ್ ಆಯ್ರಾಗೆ ಮಾತ್ರ ಹೆಲ್ಪ್ ಮಾಡೋ ಹಾಗೆ ಅನ್ಸ್ತ. ಇಷ್ಟು ದಿನ ಅವನ ಮೇಲಿದ್ದ ವಿಶೇಷ ಕನ್ಸನ್ ಈಗ ಚೇತನಾಗೆ ಇರ್ಲಿಲ್ಲ. ಡಾಕ್ಟರ್ ಚೇತನಾ ಸಿದ್ಧಾರ್ಥ್ ಭರದ್ವಾಜ್ನ ಮದುವೆ ಆಗಿ ಹೊಸ ಜೀವನ ಕಟ್ಕೋಬೇಕು ಅಂತಿದ್ಲು. ಅವ್ನ್ ನೋಡೋಕೆ ಹ್ಯಾಂಡ್ಸಮ್, ಜೊತೆಗೆ ಅವನು ಕರ್ನಾಟಕದಲ್ಲೇ ನಂಬರ್ 1 ರಿಚ್ ಫ್ಯಾಮಿಲಿ ಅವನಾಗಿದ್ದ. ಹೀಗೆ ಅವನು ಅವನ್ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಂಡು ಹೋದ್ರೆ ಇಡೀ ಇಂಡಿಯಾದಲ್ಲೇ ನಂಬರ್ 1 ರಿಚ್ ಮ್ಯಾನ್ ಆಗ್ತಿದ್ದ. ಸಿದ್ಧಾರ್ಥ್ ಅಜ್ಜಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅವನು ಚೇತನ ಹತ್ರ ತುಂಬಾ ಸಾಫ್ಟ್ ಆಗಿ ನಡ್ಕೋತಿದ್ದ. ಅವಳು ಹೇಳ್ದಾಗೆ ಕೇಳ್ತಿದ್ದ. ಅದಾದ ನಂತರ ಅವಳೇ ಅವನ್ ಅಜ್ಜಿ ಉಳ್ಸಿದ್ದು ಅಂತ ಆದ್ಮೇಲೆ ಚೇತನ ಮೇಲೆ ಸ್ಪೆಷಲ್ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾನೆ ಅಂತ ಅವಳು ಅಂದ್ಕೊಂಡಿದ್ಲು. ಅವಳಿನ್ನೂ ಮದುವೆ ಆಗ್ದಿರೋ 29 ವರ್ಷದ ಮೆಚೂರ್ಡ್ ಲೇಡಿ. ನೋಡೋಕ್ಕೂ ಸುಂದರವಾಗಿದ್ಲು. ಮೇಲಾಗಿ ಡಾಕ್ಟರ್. ತನ್ನ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ಳೋಕೆ ಸಿದ್ಧಾರ್ಥ್ಗೆ ಏನೂ ತೊಂದರೆ ಇಲ್ಲ. ಹೇಗಾದ್ರೂ ಅವನನ್ನ ಇಂಪ್ರೆಸ್ ಮಾಡಬೇಕು ಅಂತ ಚೇತನ ಅಂದ್ಕೊಂಡಿದ್ಲು. ಅವಳ ಮದುವೆ ಕನ್ಸು ಸಿದ್ಧಾರ್ಥ್ ಜೊತೆ ಬೆರೆತಿತ್ತು. ಆದ್ರೆ ಈಗೆಲ್ಲ ತಲೆ ಕೆಳಗಾಗಿತ್ತು. ಅವಳು ಇಷ್ಟಪಡ್ತಿದ್ದ ಸಿದ್ಧಾರ್ಥ್ ಆಯ್ರಾ ಕಡೆ ವಾಲಿದ್ದ. ರೋಹನ್ ಕೂಡ ಆಯ್ರಾನೇ ಮಮ್ಮಿ ಅಂತ ಹೇಳಿದ್ದು ಅವಳ ಮನ್ಸಿಗೆ ಇನ್ನಷ್ಟು ನೋವು ತಂದಿತ್ತು. ರೋಹನ್ ಲೈವ್ ಸ್ಟ್ರೀಮಿಂಗ್ ಅಲ್ಲಿರೋ ವಿಷಯ ಸಿದ್ಧಾರ್ಥಿಗೆ ಹೇಳಿದ್ರೆ ರೋಹನ್ ಏನೂ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ರೋಹನ್ ಚೇತನಾಗೆ ಸಪೋರ್ಟ್ ಮಾಡೋ ಹಾಗಿದ್ರೆ ಅವಳು ಲೈವ್ ಸ್ಟ್ರೀಮಿಂಗ್ ವಿಷಯನ ಮುಚ್ಚಿಡ್ತಿದ್ಲು. ಈಗ ಅವಳಿಗೆ ಈ ವಿಷಯನ ಮುಚ್ಚಿಡೋ ಯಾವ್ದೇ ಇಂಟೆನ್ಷನ್ ಇರ್ಲಿಲ್ಲ. ಆದ್ರೆ ಡಾಕ್ಟರ್ ಚೇತನ ಸಿದ್ಧಾರ್ಥ್ನ ರೀಚ್ ಆಗೋಕೆ ಯಾವ್ದೇ ದಾರಿ ಇರ್ಲಿಲ್ಲ. ಅವ್ನ್ ಯೂಶುವಲಿ ಸಂಡೇ ಮಂಡೇ ಆಫೀಸ್ಗೆ ಲೀವ್ ತಗೋತಾನೆ. ಅವ್ನ್ ರಜಾ ಇರೋ ಟೈಮಲ್ಲಿ ವಿಲ್ಲಾ ಇಂದ ಆಚೆ ಬರಲ್ಲ. ಇನ್ನು ಸಿದ್ಧಾರ್ಥ್ ಫೋನ್ಗೆ ಕಾಲ್ ಮಾಡೋಕ್ಕಾಗಲ್ಲ. ಇರೋ ದಾರಿ ಅಂದ್ರೆ ಸಂಕೀರ್ಣ ವಿಲ್ಲಾ ಗೇಟಲ್ಲಿ ಕಾಯ್ತಾ ನಿಂತ್ಕೊಳ್ಳೋದು. ಇತ್ತ ಮಲ್ಹೋತ್ರಾ ಬಂಗ್ಲೆಯಲ್ಲಿ ಆಯ್ರಾ ಏಳೋ ಟೈಮ್ಗೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಅವಳು ಎತ್ತವಳೆ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಆಗಿ ಬೆಡ್ರೂಮ್ ಇಂದ ಹೊರಗಡೆ ಬಂದ್ಲು. ಅವಳು ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಬಂದಾಗ ಯಾರೋ ಗೆಸ್ಟ್ ಮಾತಾಡೋ ವಾಯ್ಸ್ ಕೇಳಿಸ್ತು. ಅವಳು ಸ್ಟ್ರೈಟ್ ಆಗಿ ಲಿವಿಂಗ್ ರೂಮಿಗೆ ಬಂದ್ಲು. ಅಲ್ಲಿ ವತ್ಸಲ ಆಂಟಿ ಕೂತಿದ್ರು. ಆಯ್ರಾ ತುಂಬಾ ದಿನಗಳ ಮೇಲೆ ವತ್ಸಲನ ಆ ಮನೇಲಿ ನೋಡ್ತಿದ್ಲು. ಅವಳು ಆಯ್ರಾನ ನೋಡಿದಾಗ ತಿರಸ್ಕಾರದ ನೋಟ ಇತ್ತು. ಆಯ್ರಾ ಒಬ್ಳು ಪುವರ್ ಲೇಡಿ ಅನ್ನುವಂಥ ಲುಕ್ ಇಂದ ಅವಳು ಮುಖ ತಿರುಗಿಸಿದ್ಲು. ಸುಕನ್ಯಾ, ನಾನೊಂದ್ ವಿಷಯ ಕೇಳ್ದೆ. ಯಾದವ್ ಕಂಪ್ನಿ ಜೊತೆ ನೀನು ಇನ್ವೆಸ್ಟ್ ಮಾಡೋದ್ನ ರಿಜೆಕ್ಟ್ ಮಾಡ್ದಿಯಂತೆ, ನಿಜನಾ? ಎಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಂಡೆ ನೀನು. ಯಾದವ್ ಕಂಪ್ನಿಯವರು ಈ ಸರಿ ನಮ್ ಎಲ್ರಿಗೂ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ರು. ಅದ್ರಿಂದ ಹಣ ಮಾತ್ರ ಅಲ್ಲ, ಒಳ್ಳೆ ನೇಮ್ ಕೂಡ ಸಿಕ್ತಿತ್ತು ಅಂತ ಗಂಟು ಮುಖ ಹಾಕೊಂಡ್ ಹೇಳಿದ್ಲು. ಅವತ್ ಮನೇಲಿ ವರ್ಕ್ ಮಾಡ್ತಿದ್ದ ಅಶೋಕ್ ಮಲ್ಹೋತ್ರಾ ವತ್ಸಲ ವಾಯ್ಸ್ ಕೇಳಿ ಸ್ಟಡಿ ರೂಮ್ ಇಂದ ಆಚೆ ಬಂದ್ರು. ಅವ್ರು ಬರೋವಾಗ ವತ್ಸಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತಿದ್ಲು. ಯಾವ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೆ ವತ್ಸಲ ಅಂತ ಹೇಳ್ತಾ ಅವರು ಲಿವಿಂಗ್ ರೂಮ್ ಕಡೆಯಿಂದ ಬಂದ್ರು. ಸುಕನ್ಯಾ ವತ್ಸಲಾಗೆ ಮತ್ತು ಅಶೋಕ್ಗೆ ಶಾರ್ಟ್ ಆಗಿ ಅವತ್ತಾಗಿದ್ದ ಎಲ್ಲಾ ವಿಷಯನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ವತ್ಸಲ ಪರ್ಫೆಕ್ಟ್ಲಿ ಬಿಸ್ನೆಸ್ ವುಮೆನ್. ಅವಳಿಗೆ ಮಾನ ಸ್ವಾಭಿಮಾನಕ್ಕಿಂತ ಹಣ ಮತ್ತು ಹೆಸರು ಇಂಪಾರ್ಟೆಂಟ್ ಆಗಿತ್ತು. ಯಾದವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಈ ಟೈಮಲ್ಲಿ ಹಣ ಇಲ್ಲದೆ ಕಷ್ಟಪಡ್ತಿರೋದು ಎಲ್ರಿಗೂ ಗೊತ್ತು. ಅವ್ರು ಆಲ್ಮೋಸ್ಟ್ ಅರ್ಧ ಮಂಗಳೂರನ್ನೇ ಪರ್ಚೇಸ್ ಮಾಡಿದ್ದಾರೆ. ಇನ್ನು ಎಲ್ಲಾ ಕಡೆ ಅಪಾರ್ಟ್ಮೆಂಟ್, ವಿಲ್ಲಾ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕೆ ಅವ್ರ ಹತ್ರ ಹಣ ಶಾರ್ಟೇಜ್ ಆಗಿದೆ. ಅದಕ್ಕೋಸ್ಕರ ಅವ್ರಿಗೆ ಯಾರಾದ್ರೂ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟರ್ ಇದ್ದಾರಾ ಅಂತ ಫೈಂಡ್ ಔಟ್ ಮಾಡ್ತಿದ್ದಾರೆ. ಅವ್ರ ಹತ್ರ ಹಣ ಇಲ್ಲ ಅನ್ನೋದು ಗೊತ್ತಾಗಿದ್ದ ಹಾಗೆ ತುಂಬಾ ಜನ ಚಿಕ್ಕ ಪುಟ್ಟ ಇನ್ವೆಸ್ಟರ್ಸ್ ಕಂಪನಿ ಜೊತೆ ಟೈ ಅಪ್ ಮಾಡೋಕೆ ಟ್ರೈ ಮಾಡಿದ್ರು. ಆದ್ರೆ ಅವ್ರಿಗೆಲ್ರನ್ನು ರಿಜೆಕ್ಟ್ ಮಾಡಿ ದೇಸಾಯಿ ಫ್ಯಾಮಿಲಿಗೆ ಆ ಆಪರ್ಚುನಿಟಿ ಕೊಟ್ಟಿದ್ರು. ಸುಕನ್ಯಾ ಅಣ್ಣನಿಂದಾಗಿ ಮಲ್ಹೋತ್ರಾ ಫ್ಯಾಮಿಲಿಯವ್ರಿಗೂ ಇನ್ವೆಸ್ಟ್ ಮಾಡೋ ಚಾನ್ಸ್ ಸಿಕ್ಕಿತ್ತು. ನಿನ್ ಹೆಂಡತಿ ರಿಜೆಕ್ಟ್ ಮಾಡಿ ಇಂಥ ಒಳ್ಳೆ ಹಣ ಮಾಡೋ ದಾರಿನ ಕಳ್ಕೊಂಡ್ಲು. ನೀನವಳಿಗೆ ಬುದ್ಧಿ ಹೇಳೋಕ್ ಸಾಧ್ಯ ಆಗ್ಲಿಲ್ವಾ ಅಂತ ಕೇಳಿದ್ಲು. ಸುಕನ್ಯಾ ಬಾಯಲ್ಲಿ ಈ ವಿಷಯ ಕೇಳ್ದಾಗಿಂದ ಅಶೋಕ್ ಮುಖ ಗಂಟಿಕ್ಕಿದ್ರು. ವತ್ಸಲ ಮಾತ್ ಮುಗಿಯೋದ್ರೊಳಗೆ ಅವ್ರು ಸುಕನ್ಯಾನ ನೋಡಿ ಕಾಳಜಿಯಿಂದ ಕೇಳಿದ್ರು. ನಿರ್ಮಲಾ ನಿನ್ ಮೇಲೆ ಕೈ ಮಾಡಿದ್ಲಾ? ನಮ್ ಮನೆಗ್ ಬಂದು ಈ ಮನೆ ಯಜಮಾನಿ ಮೇಲೆ ಕೈ ಮಾಡಿದ್ಲಾ? ನನಗ್ ನಂಬೋಕಾಗ್ತಿಲ್ಲ. ನನ್ ಬಿಸ್ನೆಸ್ ಟ್ರಿಪ್ಗೆ ಅಂತ ಹೋಗಿದ್ದು 2 ದಿನ, ಅಷ್ಟ್ರಲ್ಲಿ ಇಷ್ಟೆಲ್ಲ ಆಯ್ತಾ? ನಿನ್ ಕೆನ್ನೆ ಇನ್ನೂ ನೋಯ್ತಿದೀಯಾ? ತುಂಬಾ ಏಟಾಗಿತ್ತಾ ಸುಕನ್ಯಾ? ನೀನ್ ಯಾಕೆ ವಿಷಯನ ಮುಚ್ಚಿಟ್ಟೆ ಅಂತ ತುಂಬಾ ಕಾಳಜಿಯಿಂದ ಅಶೋಕ್ ಕೇಳಿದ್ರು. ಈಗ ನೋವೇನು ಇಲ್ಲ ಅಶೋಕ್,
ಇದೆಲ್ಲ ನಡೆದು 2 ದಿನ ಆಯ್ತು, ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ಲು. ವತ್ಸಲ ಅಶೋಕ್ ಮತ್ತು ಸುಕನ್ಯಾನ ನೋಡಿ ಹೇಳಿದ್ಲು, ನಿಮ್ಮಿ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ, ಪ್ರೀತಿ ಇರ್ಬೇಕು ನಿಜ, ಪ್ರೀತಿಯಿಂದ ವ್ಯವಹಾರ ಹಾಳ್ ಮಾಡ್ಕೋಬಾರ್ದು. ಅಶೋಕ್, ನಿನ್ ಹೆಂಡತಿ ಕೆನ್ನೆಗೆ ಏಟ್ ಬಿದ್ದಿರೋದಕ್ಕೆ ನೀನಿಷ್ಟು ಬೇಜಾರಾಗಿದ್ಯಾ? ಆ ಕ್ಯೂರ್ ಎಕ್ಸ್ಪ್ರೆಸ್ ಕಂಪನಿಯಲ್ಲಿ ನಾನ್ ಎಷ್ಟು ಅವಮಾನ ತಿರಸ್ಕಾರನ ಸಹಿಸ್ಕೊಂಡಿದ್ದೀನಿ. ಆಗೆಲ್ಲ ನನಗೆಷ್ಟು ನೋವಾಗಿತ್ತು. 1 ದಿನ ಆದ್ರೂ ನೀವುಗಳು ಯೋಚಿಸಿದಿರಾ ಅದ್ರ ಬಗ್ಗೆ ಅಂತ ವತ್ಸಲ ಹೊಟ್ಟೆ ಉರಿಯಿಂದ ಕೇಳಿದ್ಲು. ನಿಜ ವತ್ಸಲ, ನಿನಗಾಗಿದ್ದ ಅವಮಾನಕ್ಕೆ ಬೇಸರಕ್ಕೆ ನಾನೂ ಹೊಣೆ. ನಂಗದ್ರ ಬಗ್ಗೆ ತುಂಬಾ ಗಿಲ್ಟ್ ಫೀಲ್ ಇದೆ ಅಂತ ತಲೆ ತಗ್ಸಿ ಅಶೋಕ್ ಹೇಳಿದ್ರು. ಅಶೋಕ್, ನೀನು ಚಿಕ್ಕೋನಿದ್ದಾಗ ನಾವ್ ಹೇಗಿದ್ವಿ ನೆನ್ಪಿದೀಯಾ? ನಾವು ತುಂಬಾ ಸಂತೋಷವಾಗಿದ್ವಿ. ಭರದ್ವಾಜ್ ಫ್ಯಾಮಿಲಿ ಆಗ್ಲಿ, ಶರ್ಮಾ ಫ್ಯಾಮಿಲಿ ಆಗ್ಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ನಡೆಸ್ಕೋತಿದ್ರು. ಆದ್ರೆ ಈಗ ಅವ್ರು ನಮ್ಮನ್ನ ಕಾಲಿನ ಕಸಕ್ಕಿಂತ ಕೆಟ್ಟದಾಗ ನಡೆಸ್ಕೋತಾರೆ ಅಂತ ಬೇಜಾರಿಂದ ಹೇಳಿದ್ಲು. ಅವಳು ಹೇಳಿದ್ದು ನಿಜನೇ ಆಗಿದ್ರಿಂದ ಯಾರೂ ರೆಸ್ಪಾಂಡ್ ಮಾಡ್ಲಿಲ್ಲ. ಅವತ್ತು ನಮ್ಮನ್ನ ಮೆಡಿಕಲ್ ಕಾನ್ಫರೆನ್ಸ್ಗೆ ಒಳಗಡೆ ಬಿಡ್ಲಿಲ್ಲ, ಇನ್ವಿಟೇಷನ್ ಕೂಡ ಕೊಡ್ಲಿಲ್ಲ. ಎಲ್ರ ಮುಂದೆ ಅವಮಾನ ಮಾಡಿದ್ರು. ನಾನು ಅದ್ಯಾವ್ದನ್ನೂ ಮರ್ತಿಲ್ಲ. ಅವ್ರು ನಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಂಡಿದ್ದು ಯಾಕೆ ಹೇಳಿ? ನಮ್ ಹತ್ರ ಹಣ ಇಲ್ಲ ಅಂತ. ಇಂಥ ಟೈಮಲ್ಲಿ ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡೋ ಚಾನ್ಸ್ ಸಿಕ್ಕಿತ್ತು. ನೀವ್ಯಾಕ್ ಅದನ್ನ ರಿಜೆಕ್ಟ್ ಮಾಡಿದ್ರಿ? ಅದ್ ಸರಿ ಅಂತ ನಿಮ್ಗನ್ಸತ್ತಾ ಅಂತ ವತ್ಸಲ ಕೇಳಿದ್ಲು. ಹಣ ಮಾತ್ರ ಜೀವನ ಅಲ್ಲ ವತ್ಸಲ. ನಮ್ ಹತ್ರ ಇರೋ ಹಣ ಈಗ ನಮ್ ಜೀವನಕ್ ಸಾಕು. ನಮ್ಮ ಮೆಡಿಕಲ್ ಕಂಪ್ನಿಯಿಂದ ಇನ್ಕಮ್ ಬರುತ್ತೆ. ನಮ್ ಅರ್ಹತೆಗೂ ಮೀರಿ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೊಂತೀನಿ. ನಾವ್ ಯಾವಾಗ್ಲೂ ನಮ್ ಸ್ವಾಭಿಮಾನನ ಕಳ್ಕೋಬಾರ್ದು, ಮತ್ತೊಬ್ರ ಹಂಗಲ್ಲಿ ಇರ್ಬಾರ್ದು ವತ್ಸಲ ಅಂತ ಸುಕನ್ಯಾ ತನ್ನ ಸ್ಟ್ರಾಂಗ್ ಡಿಸಿಷನ್ ಚೇಂಜ್ ಮಾಡ್ಕೊಳ್ದೆ ಹೇಳಿದ್ಲು. ಅಶೋಕ್ ಮಲ್ಹೋತ್ರ ತಲೆ ಆಡ್ಸಿ, ನಾನು ಸುಕನ್ಯಾ ಮಾತ್ನ ಒಪ್ಕೋತೀನಿ. ದೇಸಾಯಿ ಫ್ಯಾಮಿಲಿ ಅವಳ ತವ್ರ ಮನೆ ಇರಬಹುದು, ಆದ್ರೆ ಅವಳತ್ಗೆ ನಿರ್ಮಲಾ ಹೇಳ್ದಾಗೆಲ್ಲ ಹೇಳ್ಸ್ಕೊಂಡು ಅವಳ ಹಂಗಲ್ಲಿ ಬದುಕೋದಕ್ಕಿಂತ ಸ್ವಾಭಿಮಾನದಿಂದ ನಮ್ ಹತ್ರ ಇರೋ ಹಣದಲ್ಲೇ ಸುಖವಾಗಿರೋದ್ರಲ್ಲಿ ಅರ್ಥ ಇದೆ ಅಂತ ಅಂದ್ರು. ವತ್ಸಲ ಸಿಟ್ಟಿಂದ ಎದ್ ನಿಂತ್ಲು. ನಿಮ್ಗೆ ಹಣ ಬೇಕಾಗಿಲ್ವಾ? ಹಣ ಇಲ್ದೆ ಜೀವನ ಮಾಡ್ತೀನಿ ಅಂತಿದ್ದೀರಾ? ಆ ರಜಪೂತ್ ಫ್ಯಾಮಿಲಿಯವರು ಈ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಅವರಿನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಗೋಲ್ಡ್ ತೆಗಿತಾರೆ. ಆಗ ನೀವು ಉರ್ಕೊಳ್ಳೋದಿಲ್ವಾ? ನಿಮ್ಗೆ ಸಿಕ್ಕ ಚಾನ್ಸ್ನ ಅವ್ರಿಗೆ ಬಿಟ್ಕೊಟ್ಟಿದ್ದಕ್ಕಾಗಿ ಸ್ವಲ್ಪನೂ ಬೇಸರ ಮಾಡ್ಕೊಳ್ಳೋದಿಲ್ವಾ ಅಂತ ವತ್ಸಲ ಕೇಳಿದ್ಲು. ಅವಳ ಮಾತಿಗೆ ಸುಕನ್ಯಾ ಮತ್ತೆ ಅಶೋಕ್ ಒಟ್ಟಿಗೆ ರಿಪ್ಲೈ ಮಾಡಿದ್ರು. ನೋ, ನಮ್ಗೇನು ಬೇಜಾರಿಲ್ಲ. ನಿಮ್ಗ್ಯಾರಿಗೂ ನನ್ನ ಮಾತಿನ ಕಡೆ ಗಮನ ಇಲ್ಲ. ಇರ್ಲಿ, ಮುಂದೆ ನೀವು ಊಟಕ್ಕೂ ಗತಿ ಇಲ್ದೆ ಕಷ್ಟಪಡ್ತಿರಲ್ಲ, ಆಗ ನಾನು ನಿಮ್ಮನ್ನ ನೋಡ್ತೀನಿ. ರಜಪೂತ್ ಫ್ಯಾಮಿಲಿ ಕಂತೆ ಕಂತೆ ಹಣ ಬಾಚ್ಕೊಳ್ಳೋದ್ ನೋಡಿ ನಿಮ್ ಹಾರ್ಟ್ ಎಷ್ಟು ಪೇನ್ ಆಗತ್ತೆ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಬೇಗ ಬೇಗ ಹೊರಗಡೆ ನಡೆದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.